ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನೋಡಿ, 2025-26ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಉಪನ್ಯಾಸಕರ ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ತಗೋಬೇಕು ಅಂತ ಹೇಳಿ ಶಿಕ್ಷಕರ ಅತಿಥಿ ಉಪನ್ಯಾಸಕರ ನೇಮಕವನ್ನು ಮಾಡಿಕೊಳ್ಬೇಕು ಅಂತಿದ್ದಾರೆ. ಸೊ ಹಾಗಾಗಿ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ನಿಮಗೆ ಗೊತ್ತು, ಅಲ್ಪಸಂಖ್ಯಾತರು ಅಂದರೆ ಅಲ್ಪಸಂಖ್ಯಾತರ ಕಾಲೇಜುಗಳು ಯಾವ್ಯಾವಪ್ಪ ಅಂದರೆ APJ ಅಬ್ದುಲ್ ಕಲಾಂ ಇರ್ಬೋದು, ಮೊರಾರ್ಜಿ ದೇಸಾಯಿ ಇರ್ಬೋದು, ಅಥವಾ ಮುಸ್ಲಿಂ ವಸತಿ ಶಾಲೆ ಇರ್ಬೋದು, ಅಥವಾ ಮೌಲಾನಾ ಆಜಾದ್ ಶಾಲೆ ಇರ್ಬೋದು. ಸೊ ಇವೆಲ್ಲವೂ ಕೂಡ ಅಲ್ಪಸಂಖ್ಯಾತ ವರ್ಗದಲ್ಲೇ ಬರ್ತವೆ. ಸೊ ಇದೆಲ್ಲ ಸ್ಕೂಲ್ಗಳು ಕೂಡ ಅಲ್ಪಸಂಖ್ಯಾತ ಇಲಾಖೆ ಏನಿದೆಯೋ ಅದರ ಅಡಿಯಲ್ಲಿ ಬರ್ತವೆ ಅಂತಲೇ ಹೇಳ್ಬೋದು. ಇನ್ನು ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಲಾಸ್ಟ್ ಟೈಮ್ ಎಲ್ಲ ಸ್ಯಾಲ್ರಿ ಬಂದುಬಿಟ್ಟು 12 ಇತ್ತು, ನೆಕ್ಸ್ಟು 14 ಏನೋ ಮಾಡಿದ್ರು, ಓಕೆನಾ. ಬಟ್ ಇದೇ ಮೊರಾರ್ಜಿಯಲ್ಲಿ ಮಾತ್ರ PU ಕಾಲೇಜ್ಗೆ 18 ಇದೆ, ಓಕೆನಾ. ಮೊರಾರ್ಜಿ ವಸತಿ ಶಾಲೆ ಏನಿದೆನೋ ಅಲ್ಲಿ ಮಾತ್ರ 18 ಇದೆ. ಇನ್ನು ಅಟಲ್ ಬಿಹಾರ್ ವಾಜಪೇಯಿ ಇರ್ಬೋದು, ಅಥವಾ ಅಬ್ದುಲ್ ಕಲಾಂ ಇರ್ಬೋದು, ಈ ಥರ ಸ್ಕೂಲ್ಗಳಲ್ಲಿ 14 ಇದೆ, ಓಕೆನಾ. 12 ಇತ್ತು, 14 ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. 8/5/2025ರಿಂದ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 19/5/2025. ಇಲ್ಲಿ ಅರ್ಜಿ ದೊರೆಯುವ ಸ್ಥಳನೂ ಕೂಡ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಥವಾ ವೆಬ್ಸೈಟಲ್ಲೂ ಕೂಡ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವ ಸ್ಥಳ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಸೊ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಅರ್ಜಿಯನ್ನು ನೀವು ಕೊಟ್ಟೋಗಿರ್ತೀರ ಅಥವಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರ್ತೀರ. ಸೊ ನಿಮ್ಮ ಅರ್ಜಿನ ನೋಡ್ಕೊಂಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಯಾರ್ಯಾರು ಅರ್ಜಿ ಸಲ್ಲಿಸಿರ್ತಾರೋ ಪ್ರತಿಯೊಬ್ಬರನ್ನೂ ಕೂಡ ಏನು ಮಾಡ್ತಾರೆ, ಕಾಲ್ಔಟ್ ಮಾಡ್ತಾರೆ. ಎಲ್ರಿಗೂ ಕೂಡ ನಿಮಗೆ ಕಾಲ್ ಫಾರ್ಮ್ ಮಾಡ್ತಾರೆ. ಅಂದರೆ ಲೈಕ್ ಎಲ್ರಿಗೂ ಕೂಡ ಕಾಲ್ ಮಾಡಿ ನೀವು ಡೆಮೋ ಕೊಡೋಕ್ಕೆ ಬನ್ನಿ ಅಂತ ಕೇಳ್ತಾರೆ. ನಿಮಗೆ ಡೆಮೋ ಇರುತ್ತೆ. ಸೊ ಆ ಡೆಮೋ ಇಲ್ಲೇನಾದರೂ ಪಾಸ್ ಆದರೆ ನೀವು, ಓಕೆನಾ, ಇಂಟರ್ವ್ಯೂ ಅಂತ ಏನು ಮಾಡಲ್ಲ, ಓಕೆ, ಓನ್ಲಿ ಅವರು ಡೆಮೋ ಕೇಳೋದು. ಆ ಡೆಮೋ ಇಲ್ಲಿ ನೀವು ಪಾಸ್ ಆದರೆ ಎಲ್ಲರನ್ನೂ ಕರೀತಾರೆ. ಯಾರ್ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಇಲ್ದೇ ಇರ್ಬೋದು, ಅವರೆಲ್ಲರನ್ನೂ ಕೂಡ ಕರೀತಾರೆ. ಈ ಡೆಮೋ ತುಂಬ ಚೆನ್ನಾಗಿ ಕೊಟ್ಟರೆ ಸೊ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡ್ತಾರೆ, ಏನಪ್ಪ ಅಂದರೆ ಎಷ್ಟು ವರ್ಷ ಇವರು ಸೇವೆಯನ್ನು ಮಾಡಿದ್ದಾರೆ, ಎಷ್ಟು ವರ್ಷ ಇವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸೊ ಜಾಬನ್ನು ಪ್ರಿಫರ್ ಮಾಡ್ತಾರೆ ಅಂಥವ್ರಿಗೆ ಅಂತಲೇ ಹೇಳ್ಬೋದು. ಈ ಅತಿಥಿ ಶಿಕ್ಷಕರು ಇಂಥ ಸ್ಕೂಲ್ಗಳಲ್ಲಿ ಸೇರ್ಕೊಳ್ಳೋದ್ರಿಂದ ನಿಮ್ಮ ಮುಂದಿನ ಎಕ್ಸಾಮ್ಸ್ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ಓದ್ಕೋಬೋದು. ಮತ್ತು ಅದೇ ರೀತಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಅಷ್ಟೇ ಇರುತ್ತೆ, ಓನ್ಲಿ 2 ಪೀರಿಯಡ್ಸ್ ಇರುತ್ತೆ. ಸೊ ಹಾಗಾಗಿ ಇನ್ನು ಸೈನ್ಸವ್ರಿಗೆ ಮಾತ್ರ ಲ್ಯಾಬು ಅದು ಇದು ಇರುತ್ತೆ. ಇನ್ನು ಮ್ಯಾಥ್ಸ್, ಇಂಗ್ಲೀಷ್, ಕನ್ನಡಕ್ಕಂತೂ 1-2 ಪೀರಿಯಡ್ ಇರ್ತವೆ ಅಂತಲೇ ಹೇಳ್ಬೋದು. ಎಲ್ಲ ನಿಮಗೆ ರೂಮ್ ಕೂಡ ಕೊಡ್ತಾರೆ, ಊಟ ವಸತಿ ಎಲ್ಲ ಫ್ರೀಯಾಗಿರುತ್ತೆ. ಸೊ ಹಾಗಾಗಿ ಈ ಥರ ಸ್ಕೂಲ್ಗಳಿಗೆ ಜಾಯ್ನ್ ಆದರೆ, ನಿಮ್ಮ ಏನಾದರೂ ಈಗ ಫ್ರೆಶರ್ ಇದ್ದೀರಾ, ನಾವು ಎಕ್ಸಾಮ್ಗೆ ಓದ್ಕೋಬೇಕು ಅನ್ನೋರು ಇಂಥ ಸ್ಕೂಲ್ಗಳಿಗೆ ಜಾಯ್ನ್ ಆದರೆ ಸೊ ನೀವು ಆರಾಮಾಗಿ ಇಲ್ಲಿ ಕೂತು ಸ್ಟಡಿ ಮಾಡ್ಬೋದು. ಓಕೆ, ಎಲ್ಲೂ ಕೂಡ ರೂಮ್ ಪ್ರೊವೈಡ್ ಮಾಡಲ್ಲ. ನಿಮಗೆ ರೂಮನ್ನು ಪ್ರೊವೈಡ್ ಮಾಡೋದ್ರಿಂದ ನಿಮ್ಮ ಸ್ಯಾಲ್ರಿ ಡಬಲ್ ಅಂತಲೇ ಹೇಳ್ಬೋದು. ಊಟದ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಓದೋಕ್ಕೆ ಒಂದು ಒಳ್ಳೆಯ ಉತ್ತಮ ವಾತಾವರಣನೇ ಅಂತಲೇ ಹೇಳ್ಬೋದು ಇಂಥ ಸ್ಕೂಲ್ಗಳು. ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ. ಇನ್ನೂ ಏನಾದರೂ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ.